ನಾವು ಬೆಳಿಗ್ಗೆ ಇದ್ರೆ ಈಚ್ ಕಡೆ ನಾಮಕರಣಕ್ಕೆ ಡೆಕೋರೇಷನ್ ಮಾಡ್ತಾಯಿದ್ರು. ಮುಹೂರ್ತ ಮುಗೀತು ಅಂತ ಟಿಫನ್ ಬಡಿಸ್ತಿದ್ರೆ ನಾವು ಮಧ್ಯಾಹ್ನ ಊಟಕ್ಕೆ ತರಕಾರಿ ಕಟ್ ಮಾಡ್ತಿದ್ರಿ. ಆಲೂ ಕಬಾಬ್ಗೆ ಮಸಾಲೆ ಹಾಕಿ ಕಲಸಿಟ್ರೆ 15 kg ಮಶ್ರೂಮ್ ತಂದಿದ್ರು, ಅದನ್ನೆಲ್ಲ ಕಟ್ ಮಾಡಿದ್ರಿ. ನುಗ್ಗೆಕಾಯಿ ಹಾಕಿ ನಮ್ಮ ಭಟ್ರು ಸಾಂಬಾರು ಮಾಡ್ತಾಯಿದ್ರು. ನಮ್ಮ ಶ್ರೀಧರಣ್ಣು ಪನ್ನೀರ್ ಕಟ್ ಮಾಡ್ತಿದ್ರೆ ಪೂರಿಕಾಯಿ ಇಟ್ಟು ಕಲಸಿ ಉಂಡೆಗಳನ್ನ ಕಟ್ ಮಾಡ್ತಾಯಿದ್ರು. ರೆಡ್ ಹಣ್ಣು ಮಶ್ರೂಮ್ ಬಿರಿಯಾನಿ ಮಾಡಿ ಅದ್ರ ಮ್ಯಾಗ ಬಾಳೆಲೆ ಹಾಕಿ ದಮ್ ಕಟ್ತಿದ್ರು. ಅಷ್ಟೊತ್ಕ ನಮ್ಮ ಉಪ್ಪೆಣ್ಣು ಅನ್ನ ಮಾಡಿದ್ರು. ಎಲ್ಲ ಕೆಲಸ ಮುಗೀತು. ನಮ್ಮ ರೆಡ್ ಹಣ್ಣು ಪೂರಿಕ ಪನ್ನೀರ್ ಕುರ್ಮಾ ಮಾಡ್ತಿದ್ರು. ನಾನು ಶ್ರೀಧರಣ್ಣು ಕ್ರಿಕೆಟ್ ಆಡ್ತಿದ್ರು ಅಂತ ಸ್ವಲ್ಪ ಹೊತ್ತು ನೋಡಕ್ ಹೊಂಟ್ರಿ. ಅಲ್ಲೋಗಿ ನೋಡಿದ್ರೆ ನಮ್ಮ ಶಿವಾನನ್ನು ಕ್ರಿಕೆಟ್ ಆಡ್ತಾ ಇದ್ರು. ಸ್ವಲ್ಪ ಹೊತ್ತು ನೋಡ್ಕೊಂಡು ವಾಪಸ್ಸು ಚೌಟ್ರಿಗೆ ಬಂದ್ರೆ ರೆಡ್ ಹಣ್ಣು ಬಿರಿಯಾನಿ ದಮ್ ತೆಗಿತಾ ಇದ್ರು. ಅಷ್ಟೊತ್ಕ ಜನ ಊಟಕ್ಕೆ ಬಂದ್ರು. ನಾನು ಪೂರಿ ತೀಡ್ಕೊಟ್ರೆ ರೆಡ್ ಹಣ್ಣು ಪೂರಿ ಹಾಕ್ತಾ ಇದ್ರು. ಇಲ್ಲಿದ್ದು ಶಾವಿಗೆ ಪಾಯಸ, ಉಪ್ಪು, ಉಪ್ಪಿನಕಾಯಿ, ಕೋಸಂಬರಿ, ಕಳ್ಳೆ ಪಲ್ಯ, ಸಂಡಿಗೆ, ಆಲೂ ಕಬಾಬು, ಮೈಸೂರು ಪಾಕು, ಕಾಯಿ ಹೋಳಿಗೆ, ತುಪ್ಪ, ಪೂರಿ, ಪನ್ನೀರ್ ಗ್ರೇವಿ, ಮಶ್ರೂಮ್ ಬಿರಿಯಾನಿ, ಮೊಸರು ಬಜ್ಜಿ, ಅನ್ನ, ಸಾಂಬಾರು, ರಸಮ್ಮು, ಮಜ್ಜಿಗೆ. ನಾವೆಲ್ರಿಗೂ ಬಡಿಸಿ ನಾವು ತಿನ್ಕೊಂಡ್ರಿ. ಊಟ ಸ್ವಲ್ಪ ಮಿಕ್ಕಿದ್ದವನ್ನ ಬೇರೆ ಪಾತ್ರೆಗಳಿಗೆ ಶಿಫ್ಟ್ ಮಾಡಿ ಉಪ್ಪೆಣ್ಣಕ್ಕೆ ಒಂದು ಮಾತು ಹೇಳಿ ನಾವು ಮನ್ಕೊಂಡ್ರಿ.